ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಸೊ ನಿಮಗೆ PDF ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮಲ್ಲಿ ಎಲ್ಲ ತರಹದ PDFಗಳು ಕೂಡ ಲಭ್ಯವಿದೆ. ಸೊ SSC MTS ಆಗಲಿ, GED ಆಗಲಿ, CGL, CHSL ಪ್ರತಿಯೊಂದು ಪರೀಕ್ಷೆ ಕೂಡ ಉಪಯುಕ್ತವಾದಂಥ PDF ಲಭ್ಯವಿದೆ. ಇವತ್ತು ನಾನು ಟಾಪ್ 50 ಪ್ರಶ್ನೆಗಳ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ. ಸೊ SSC MTSನಲ್ಲಿ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು. ಸೊ SSC MTS ಅಂತಲ್ಲ, SSCS ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೇಳಲಾಗಿರೋ ಪ್ರಶ್ನೆಗಳು. ಸೊ ಫಿಕ್ಸ್ ಕ್ವಶನ್ ಬರುತ್ತೆ ಸ್ನೇಹಿತರೆ. ಅಂದರೆ ಒಂದೇ ಶಿಫ್ಟಿಗೆ ಎಲ್ಲ ಪ್ರಶ್ನೆಗಳು ಬರಲ್ಲ, ಪ್ರತಿಯೊಂದು ಶಿಫ್ಟ್ನಲ್ಲೂ ಒಂದೊಂದು ಪ್ರಶ್ನೆಗಳು ಖಂಡಿತವಾಗಿ ಬರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ದ ರೇಸ್ ಆಫ್ ಮೈ ಲೈಫ್ ಪುಸ್ತಕ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮಿಲ್ಖಾ ಸಿಂಗ್. ನೆಕ್ಸ್ಟ್ ಕ್ವಶನ್. ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಪುಸ್ತಕ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕಿರಣ್ ದೇಸಾಯಿ. ನೆಕ್ಸ್ಟ್ ಕ್ವಶನ್. ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕ ಬರೆದವರು? ಇದಕ್ಕೆ ಸರಿಯಾದ ಉತ್ತರ ಅರುಂಧತಿ ರಾಯ್. ನೆಕ್ಸ್ಟ್ ಕ್ವಶನ್. ರುಕ್ಮಿಣಿ ದೇವಿ ಅರುಂದೆಲ್ ಅವರು ಯಾವ ನೃತ್ಯಕ್ಕೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ಭರತನಾಟ್ಯ. ನೆಕ್ಸ್ಟ್ ಕ್ವಶನ್. ಕಥಕ್ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ನೆಕ್ಸ್ಟ್ ಹೋಗೋಣ. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಹಿರಾಕುಡ್ ಅಣೆಕಟ್ಟು. ಸೊ ಯಾವ ರಾಜ್ಯದಲ್ಲಿ ಇದೆ ಅಂದರೆ ಒಡಿಸ್ಸಾ ರಾಜ್ಯ. ಸೊ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಬಂದರೆ ಮಹಾನದಿ. ನೆಕ್ಸ್ಟ್ ಕ್ವಶನ್. ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು? ಇದಕ್ಕೆ ಸರಿಯಾದ ಉತ್ತರ ತೆಹರಿ ಅಣೆಕಟ್ಟು. ಭಾಗೀರಥಿ ನದಿಗೆ ನಿರ್ಮಿಸಲಾಗಿದೆ ಮತ್ತು ಇದು ಕಂಡುಬರುವುದು ಉತ್ತರಾಖಂಡ ರಾಜ್ಯದಲ್ಲಿ. ನೆಕ್ಸ್ಟ್ ಕ್ವಶನ್. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕೊಲ್ಲೇರು ಸರೋವರ. ಸೊ ಇದು ಆಂಧ್ರ ಪ್ರದೇಶದಲ್ಲಿದೆ. ನೆಕ್ಸ್ಟ್ ಕ್ವಶನ್. ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಮಂಗಳ ಗ್ರಹ. ನೆಕ್ಸ್ಟ್ ಕ್ವಶನ್. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಚಂದ್ರ. ನೆಕ್ಸ್ಟ್. ಪ್ರಥಮವಾಗಿ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದ ವರ್ಷ? ಇದಕ್ಕೆ ಸರಿಯಾದ ಉತ್ತರ 1896. ನೆಕ್ಸ್ಟ್ ಕ್ವಶನ್. ಕ್ರಾಸ್ಕೋರ್ಟ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ನೆಕ್ಸ್ಟ್ ಕ್ವಶನ್. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಫೀಲ್ಡ್ ಹಾಕಿ. ಸ್ನೇಹಿತರೆ, ಪಾಕಿಸ್ತಾನದ ರಾಷ್ಟ್ರೀಯ ಕ್ರೀಡೆ ಕೂಡ ಫೀಲ್ಡ್ ಹಾಕಿ ಆಗಿದೆ. ಸೊ ಈ ಪಾಕಿಸ್ತಾನದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕೇಳಿ ಪ್ರಶ್ನೆ ಬಂದಿದೆ. ಸೊ ಫೀಲ್ಡ್ ಹಾಕಿ. ನೆಕ್ಸ್ಟ್ ಕ್ವಶನ್. ಥಾಮಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ನೆಕ್ಸ್ಟ್ ಕ್ವಶನ್. ಕರ್ಣಂ ಮಲ್ಲೇಶ್ವರಿ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಭಾರ ಎತ್ತುವಿಕೆ. ನೆಕ್ಸ್ಟ್. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್ ಕ್ವಶನ್. ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಇಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಭಾಗ 3. ನೆಕ್ಸ್ಟ್ ಕ್ವಶನ್. ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರಿಕೆಟ್ಸ್. ನೆಕ್ಸ್ಟ್ ಕ್ವಶನ್. ಉಜ್ವಲ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 2016. ನೆಕ್ಸ್ಟ್ ಕ್ವಶನ್. ಎರಡನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯನ್ನು ಆಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಮಹಲ್ ನೋಬಿಸ್ ಮಾದರಿ. ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ಡೈಲಿ ಕ್ಲಾಸಸ್ ನಡೆಯುತ್ತೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ತರ್ತೀನಿ. ನೆಕ್ಸ್ಟ್. ಬಿಹು ಹಬ್ಬ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ. ನೆಕ್ಸ್ಟ್ ಕ್ವಶನ್. ಭಾರತದ ನೈಟಿಂಗಲ್ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸರೋಜಿನಿ ನಾಯ್ಡು.
ನೆಕ್ಸ್ಟ್ ಕ್ವಶನ್, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಹರಾ ಮರುಭೂಮಿ. ನೆಕ್ಸ್ಟ್ ಕ್ವಶನ್, ಕಗ್ಗತ್ತಲೆಯ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ ಖಂಡ. ನೆಕ್ಸ್ಟ್ ಕ್ವಶನ್, ಈಜಿಪ್ಟ್ ದೇಶದ ರಾಜಧಾನಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕೈರೋ. ನೆಕ್ಸ್ಟ್, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ MS ಸ್ವಾಮಿನಾಥನ್. ನೆಕ್ಸ್ಟ್ ಕ್ವಶನ್, ವಿನೆಗರ್ನಲ್ಲಿ ಕಂಡುಬರುವ ಆಮ್ಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಸಿಟಿಕ್ ಆಮ್ಲ. ನೆಕ್ಸ್ಟ್ ಕ್ವಶನ್, ಸಾರ್ವತ್ರಿಕ ದಾನಿ ರಕ್ತದ ಗುಂಪು ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ O. ನೆಕ್ಸ್ಟ್ ಕ್ವಶನ್, ಕೆಲುಚರಣ್ ಮಹಾಪಾತ್ರ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಒಡಿಶಿ ನೃತ್ಯ. ನೆಕ್ಸ್ಟ್ ಕ್ವಶನ್, ಘೂಮರ್ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್. ನೆಕ್ಸ್ಟ್, ಫುಟ್ಬಾಲ್ ಕ್ರೀಡೆಯಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ 11. ನೆಕ್ಸ್ಟ್ ಕ್ವಶನ್, ಕಾಮನ್ವೆಲ್ತ್ ಕ್ರೀಡಾಕೂಟ ಸ್ಥಾಪನೆಯಾದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1930. ನೆಕ್ಸ್ಟ್ ಕ್ವಶನ್, ಉಲ್ಲಾರ್ ಸರೋವರ ಕಂಡುಬರುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್. ನೆಕ್ಸ್ಟ್ ಕ್ವಶನ್, ಆರ್ಯ ಸಮಾಜದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ನೆಕ್ಸ್ಟ್ ಕ್ವಶನ್, ಭಾರತದ ವೃದ್ಧ ಗಂಗಾ ಎಂದು ಕರೆಯಲ್ಪಡುವ ನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗೋದಾವರಿ ನದಿ. ನೆಕ್ಸ್ಟ್ ಕ್ವಶನ್, ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗ ಕಂಡುಬರುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ. ನೆಕ್ಸ್ಟ್ ಕ್ವಶನ್, ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಜೈಪುರ್. ನೆಕ್ಸ್ಟ್ ಕ್ವಶನ್, ಹರಿಪ್ರಸಾದ್ ಚೌರಾಸಿಯಾ ಅವರು ಯಾವ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕೊಳಲು. ನೆಕ್ಸ್ಟ್ ಕ್ವಶನ್, ಪಂಡಿತ್ ಬಿಸ್ಮಿಲ್ಲಾ ಖಾನ್ ಅವರು ಯಾವ ವಾದ್ಯಕ್ಕೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ಶೆಹನಾಯಿ ವಾದಕರು. ನೆಕ್ಸ್ಟ್ ಕ್ವಶನ್, ಕಲ್ಬೇಲಿಯಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್. ನೆಕ್ಸ್ಟ್, ಪೊಂಗಲ್ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ನೆಕ್ಸ್ಟ್ ಕ್ವಶನ್, ಕಥಕ್ಕಳಿ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವಶನ್, ಬುದ್ಧ ಚರಿತ ಗ್ರಂಥ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅಶ್ವಘೋಷ. ನೆಕ್ಸ್ಟ್ ಕ್ವಶನ್, ಯಾಮಿನಿ ಕೃಷ್ಣಮೂರ್ತಿ ಅವರು ಯಾವ ನೃತ್ಯಕ್ಕೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ಕುಚ್ಚಿಪುಡಿ ಮತ್ತು ಭರತನಾಟ್ಯ. ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ. ಆಪ್ಷನಲ್ಲಿ ಕುಚ್ಚಿಪುಡಿ ಕೊಟ್ಟಿದ್ರೆ ಕುಚ್ಚಿಪುಡಿ, ಭರತನಾಟ್ಯ ಕೊಟ್ಟಿದ್ರೆ ಭರತನಾಟ್ಯ. ನೆಕ್ಸ್ಟ್ ಕ್ವಶನ್, ಯಕ್ಷಗಾನ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ನೆಕ್ಸ್ಟ್, ಏಕರೂಪ ನಾಗರಿಕ ಸಂಹಿತೆ ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ವಿಧಿ 44. ನೆಕ್ಸ್ಟ್ ಕ್ವಶನ್, ಮೂಲಭೂತ ಕರ್ತವ್ಯಗಳು ಯಾವ ವಿಧಿ ಅಡಿಯಲ್ಲಿ ಬರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ವಿಧಿ 51A. ನೆಕ್ಸ್ಟ್ ಕ್ವಶನ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿ ಇಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 4ನೇ ಭಾಗದಲ್ಲಿ. ನೆಕ್ಸ್ಟ್ ಕ್ವಶನ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ 32ನೇ ವಿಧಿ. ನೆಕ್ಸ್ಟ್ ಕ್ವಶನ್, ಅಸ್ಪೃಶ್ಯತೆ ನಿಷೇಧ ಕಾಯ್ದೆ ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ವಿಧಿ 17. ಸ್ನೇಹಿತರೆ, ಇದೇ ರೀತಿ ಡೈಲಿ ಕ್ಲಾಸಸ್ ನಡೆಯುತ್ತೆ. ಸೊ ನಾಳೆ 25 ಪ್ರಶ್ನೆಗಳೊಂದಿಗೆ ಮತ್ತೆ ಸಿಗ್ತೀನಿ. ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ. ಸೊ ಯಾವಾಗಲೂ ನಗ್ತಾ ಇರಿ, ಬೇರೆಯವರು ನಗಿಸ್ತಾ ಇರಿ ಅಂತ ಹೇಳ್ತಾ ನಾನು ಕ್ಲಾಸ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.